ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸ್ನೇಹಿತ ಡಾಕ್ಟರ್ ರಾಘವೇಂದ್ರ. ಮಾನವ ಹಕ್ಕುಗಳ ಸಂರಕ್ಷಣೆ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ರಾಜ್ಯಾಧ್ಯಕ್ಷನಾಗಿ ಹರಿವು ಕಾರ್ಯಕ್ರಮವನ್ನು ಮಾಡ್ತೀವಿ. ಸಮಸ್ಯೆ ಇವತ್ತು ಪ್ರತಿಯೊಬ್ಬ ಯುವ ಜನಾಂಗಕ್ಕೆ ಇದೆ. ಇವತ್ತಿನ ವಿಚಾರ ಮಾನಸಿಕ ಖಿನ್ನತೆ. ಸುಮಾರು 15 ವರ್ಷದಿಂದ 30 ವಯಸ್ಸಿನ ಒಳಗಿಲ್ಲುವಂತಹ ಅನೇಕ ಯುವಕರು ಮಾನಸಿಕ ಖಿನ್ನತೆಯಿಂದ ಒಳಗಾಗಿ ಸರ್ಕಾರದ ಡೇಟಾಬೇಸ್ ಪ್ರಕಾರ ಸುಮಾರು 2000ರಿಂದ 3000 ಕಾಲ್ಸ್ಗಳು ನಿಮ್ಯಾನ್ಸ್ಗಳಿಗೆ ಫೋನ್ ಮಾಡ್ತಾ ಇದ್ದಾರೆ. ಏನಕ್ಕೆ? ಕೌಟುಂಬಿಕ ಸಮಸ್ಯೆ ಆಗಿರ್ಬೋದು, ಶೈಕ್ಷಣಿಕ ಒತ್ತಡ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಒತ್ತಡ ಆಗಿರ್ಬೋದು, ಯಾವುದೋ ಒಂದು ಒತ್ತಡದಲ್ಲಿ ನರಳ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದೇ ಒಂದು ಸೊಲ್ಯೂಷನ್ನು ಸೂಸೈಡ್ ಅಲ್ಲ. ಸೊ ಆತ್ಮಹತ್ಯೆ ಇದಕ್ಕೆ ಪರಿಹಾರ ಅಂತ ಹೇಳಿ ಯುವಜನತೆ ಭಾವಿಸ್ತಾ ಇದೆ. ಏನು ಇದಕ್ಕೆ ಆಲ್ಟರ್ನೇಟಿವ್ ಪ್ಯಾರಲಲ್ ವ್ಯವಸ್ಥೆ ಏನು? ಸರ್ಕಾರದಿಂದ ಟೆಲಿಮಾನಸ್ ಅಂತ ಹೇಳಿ ಒಂದು ಸರ್ವಿಸಸ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಿಮ್ಯಾನ್ಸಲ್ಲಿ ಕಾಲ್ ಸೆಂಟರ್ ಸರ್ವಿಸ್ ಕಾರ್ಯನಿರ್ವಹಿಸುತ್ತೆ. ನಿಮ್ಯಾನ್ಸ್ ನಂಬರು 14416 ಅಂತ. ಅನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ, 14416 ಅಂತೇಳಿ ಟೆಲಿಮಾನಸ್ ನಂಬರ್ನ ಬಿಡುಗಡೆ ಮಾಡಿದ್ದಾರೆ. ಈ ನಂಬರ್ಗೆ ತಾವು ಫೋನ್ ಮಾಡಿದ್ರೆ, ಅಂದರೆ ಖಿನ್ನತೆಗೆ ಒಳಗಾಗಿ ಬೇರೇನು ಆಪ್ಷನ್ ಇಲ್ಲ, ಇವತ್ತು ನಾನು ಸಾಯಲೇಬೇಕು ಅಂತ ನಿರ್ಧಾರ ಮಾಡಿರೋರು ಕೊನೆಯ ಬಾರಿ ಒಂದು ಸಲ ಫೋನ್ ಮಾಡಿ ಅಂತ. ಇದಕ್ಕಿಂತ ಮುಂಚೆಗೆ ಏನು ಮಾಡಬೇಕು ಅನ್ನೋದು ಈ ವಿಡಿಯೋದ ತಾತ್ಪರ್ಯ. ಇವತ್ತು ಎಷ್ಟು ಥೆರಪಿ ಸೆಂಟರ್ಸ್ಗಳಿದ್ದಾವೆ, ಹೀಲಿಂಗ್ ಸೆಂಟರ್ಸ್ಗಳಿದ್ದಾವೆ. ಇದಕ್ಕೆ ಯಾಕೆ ನೀವು ಕಾಂಟ್ಯಾಕ್ಟ್ ಮಾಡೋದಿಲ್ಲ? ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಿಲ್ಲ ಅಂದರೆ ಯಾರು ಬಗೆಹರಿಸ್ಕೊತಾರೆ? ನಮ್ಮನ್ನು ನಾವು ಯಾಕೆ ಪ್ರೀತಿಸೋದಿಲ್ಲ? ಈ ಪ್ರೀತಿಸಲಿ ಅನ್ನೋದನ್ನ ನಾವು ಒಂದು ಘಂಟಾಘೋಷವಾಗಿ ಹೇಳ್ತೀವಿ. ಹಾಗೂ ಇವತ್ತು ನಾನು ಒಂದು ಥೆರಪಿ ಕ್ಲಿನಿಕ್ನ ತಮಗೆ ಸಜೆಸ್ಟ್ ಮಾಡ್ತೀನಿ. ಕೋರಮಂಗಲದಲ್ಲಿರುವಂತಹ ಸಂಸ್ಕೃತಿ ಥೆರಪಿ ಆ್ಯಂಡ್ ಹೀಲಿಂಗ್ ಕ್ಲಿನಿಕ್ಕು. ಸೊ ಈ ಕ್ಲಿನಿಕಲ್ಲಿ ಅನೇಕ ವಿಚಾರಗಳ ಬಗ್ಗೆ, ಅಥವಾ ತಮ್ಮ ಸೆಲ್ಫ್ ಗ್ರೋತ್ ಬಗ್ಗೆ, ಪರ್ಸ್ನಲ್ ಗ್ರೋತ್ ಬಗ್ಗೆ, ಹೀಲಿಂಗ್ಗಳ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಒಂದು ಸಲ ಕನ್ಸಲ್ಟ್ ಮಾಡಿ ಗೂಗಲಲ್ಲಿ ಸಂಸ್ಕೃತಿ ಹೀಲಿಂಗ್ ಆ್ಯಂಡ್ ಥೆರಪಿ ಕ್ಲಿನಿಕ್ ಅಂತ ನೋಡಿ, ಒಂದು ಪಕ್ಷ ಸಿಕ್ಕಿಲ್ಲ ಅಂತಂದರೆ ನಮ್ಮ ವಿಡಿಯೋದಲ್ಲಿ ಕೆಳಗೆ ಬರುತ್ತೆ. ಇದನ್ನು ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಎಲ್ಲೋ ಒಂದು ಜೀವವನ್ನು ಕಾಪಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.